ರಾಜ್, ಹೇಗಿದೀಯೋ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಾ? ನಾನ್ ಹೇಗಿರ್ತೀನೋ, ಈ ಮನೇಲಿ ನೀನೇ ಎಲ್ಲ ಕಡೆ ಓಡಾಡ್ತಾ ಇರೋ ಹಾಗೆ ಕಾಡುತ್ತೆ. ಪ್ರತಿ ವಸ್ತು ನೋಡ್ದಾಗ್ಲು ನೀನ್ ಆಡಿರೋ ಮಾತು ನೆನಪು ಬರುತ್ತೆ ಕಣೋ. ನಿನಗ್ ಮಾತ್ರ ಅಮ್ಮನ್ ನೆನಪು ಬರ್ತಾನೆ ಇಲ್ವಾ? ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ನೆನಪಾಗ್ದೇ ಇರತ್ತಮ್ಮ. ಮತ್ತೆ ಯಾಕೋ, ಎಲ್ಲೋ ಇದ್ಯಾ? ಅಪ್ಪ ಮಗ ಜಗಳ ಮಾಡ್ಕೊಂಡು ಶಿಕ್ಷೆ ನನಗ್ ಕೊಡ್ತಾ ಇದ್ದೀರಾ. ರಾಜ್, ಒಂದ್ಸತಿ ನಿನ್ನ ನೋಡ್ಬೇಕು, ನಿನಗ್ ತುತ್ತು ತಿನ್ನಿಸ್ಬೇಕು ಅನ್ಸ್ತಾ ಇದೆ ಕಣೋ. ರಾಜ್, ಒಂದ್ಸತಿ ಮನೆಗ್ ಬರೋ. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಒಂದೇ 1 ಲಕ್ಷ ದುಡ್ಕೊಂಬ ಸಾಕು ನೀನು. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ಅಂತ ಒಪ್ಕೊಳ್ತೀನಿ. ನಾನು ನಿನ್ ಮಗನಾಗ ಮನೆಗ್ ಬರೋದು ಡ್ಯಾಡ್ ಹಾಕಿರೋ ಚಾಲೆಂಜ್ ನ ಗೆದ್ದಾಗ. ಅದಕ್ಕೂ ಮೊದಲು ನನ್ ಮನೆಗ್ ಬಂದ್ರೆ ನನ್ ಚಾಲೆಂಜ್ ಅಲ್ಲಿ ಸೋತೋದಂಗಾಗಲ್ವಾ? ನಿನ್ ಮಗ ನಿನ್ ಗಂಡ ಹಾಕಿರೋ ಚಾಲೆಂಜ್ ಅಲ್ಲಿ ಗೆದ್ರೆ ನಿನ್ ಖುಷಿ ಆಗಲ್ವಮ್ಮ? ಬರ್ತೀನಮ್ಮ, ಬಂದೇ ಬರ್ತೀನಿ. ಅಪ್ಪ ಕೇಳಿರೋ 1 ಲಕ್ಷ ತಂದೆ ತರ್ತೀನಿ. ಅಲ್ಲಿವರೆಗೂ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ. ಸರಿ, ನೀನ್ ಬರದ್ ಬೇಡ. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ರಾಜ್, ನಾನ್ ಕಣೋ. ಎಲ್ಲಿದ್ಯಾ ನೀನು? ಅಮ್ಮಕ್ಕ, ಹೇಗಿದೀಯಾ? ನೀನಿಲ್ದೆ ಈ ಮನೇನೆ ಅನ್ನಿಸ್ತಿಲ್ಲ. ಅಮ್ಮ ಅಂತೂ ತುಂಬಾ ಇಳ್ದೋಗಿದ್ದಾಳೆ, ತುಂಬಾ ಫೀಲ್ ಮಾಡ್ಕೋತಿದ್ದಾಳೆ. ಪ್ಲೀಸ್ ಕಣೋ, ಒಂದ್ಸತಿ ಕರ್ಕೊಂಬರ್ತೀನಿ. ನೀನ್ ಎಲ್ಲಿದ್ಯಾ ಹೇಳು, ಲೊಕೇಶನ್ ಕಳ್ಸು. ಅಮ್ಮ ಫೋನ್ ಕೊಡಿ. ಹಲೋ ರಾಜ್, ನೀನ್ ಇಲ್ಲಿಗೆ ಬರಕ್ಕಾಗಲ್ಲ. ನೀನ್ ಎಲ್ಲಿದ್ಯಾ ಅಂತ ನಮಗ್ ಹೇಳಕ್ಕಾಗಲ್ಲ. ಎಲ್ಲ ಓಕೆ, ಆದ್ರೆ ಒಂದ್ಸತಿ ಎಲ್ಲಾದ್ರೂ ಸಿಗ್ತೀನಿ ಅಂತನಾದ್ರೂ ಹೇಳೋ. ನಾನು ಅಲ್ಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪಗೂ ಹೇಳಲ್ಲ. ಪ್ಲೀಸ್ ರಾಜ್, ನಿಮ್ಮ ಅಮ್ಮನ್ನ ದೂರ ಮಾಡ್ಬೇಡ ಕಣೋ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಇಷ್ಟೊಂದು ಕೇಳ್ಕೋಬೇಡ. ಓಕೆ, ನಾನು ಸಿಗ್ತೀನಿ ನಿನಗೆ. ನಿನ್ನ ಅಮ್ಮ ಅಕ್ಕನ ಇಬ್ಬರನ್ನು ಮೀಟ್ ಮಾಡ್ತೀನಿ. ಯಾವಾಗ ಸಿಗ್ತೀಯಾ? ನಾವೆಲ್ಲಿ ಬರ್ಬೇಕು ಇವಾಗ್ಲೇ ಹೇಳು. ಅಮ್ಮ ಅಮ್ಮ ಕಾಮ್ ಡೌನ್. ನೋಡು, ನಾನೀಗ ಸದ್ಯಕ್ಕೆ ಒಂದು ಈವೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಆ ಈವೆಂಟ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇದೆ. ಆ ಮದ್ವೆ ಮುಗಿಯೋವರೆಗೂ ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ. ನನ್ ಮಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನಂತೆ, ಯಾರ್ದೋ ಮದ್ವೆ ನಡೆಸ್ಕೊಡ್ತಾ ಇದ್ದಾನಂತೆ. ನೋಡಿ ಮೂರ್ತಿ, ಇವನ್ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಪುಟ್ಟ, ಹುಷಾರು ಕಣೋ. ಕೆಲ್ಸ ಅನ್ಕೊಂಡು ಊಟ ನಿದ್ದೆ ಬಿಟ್ಟಿರ್ಬೇಡ. ಚೆನ್ನಾಗಿರಪ್ಪ, ಜವಾಬ್ದಾರಿ ಕಲ್ತ್ಕೋತಾ ಇದೀಯ. ಕೇಳಿ ತುಂಬಾ ಖುಷಿ ಆಯ್ತು. ನಿನಗ ಭಗವಂತ ಒಳ್ಳೇದ್ ಮಾಡ್ಲಿ.
ನಿನಗೆ ಖುಷಿ ಅಲ್ವಾ? ನಿನಗೆ ಖುಷಿ ಆದ್ರೆ ನನಗೂ ಖುಷಿ ಆಗತ್ತೆ. ಸರಿಯಮ್ಮ, ನಾನು ನೋಡ್ಬೇಕು. ಸರಿಯಪ್ಪ. ಅಲ್ಲ, ನಾವೆಲ್ಲ ಹಿಂಗ್ ನಿಂತಿದ್ರೆ ಮಹೇಶನ್ ಡೌಟ್ ಬರೋದಿಲ್ವಾ? ನಾವ್ ಹೇಳೋಷ್ಟು ಹೇಳಿದ್ವಿ, ಮಿಕ್ಕಿದೆಲ್ಲ ಹಿಂಗ್ ನೋಡ್ಕೋತಾರೆ. ಮಹೇಶನ್ ಗೊತ್ತಾಗ್ಬಾರ್ದು ಅಷ್ಟೇ, ಸುಮ್ಮನಿರು. ಈಗ ಹೋಗಮ್ಮ, ನಾನು ನೋಡ್ಕೊತೀನಿ. ಎಲ್ಲಾದ್ರೂ ಹೊರಟು ಹೋಗು, ಇವ್ರು ನಿನ್ನ ಡ್ರಾಪ್ ಮಾಡ್ತಾರೆ. ಏನ್ ಹೇಳ್ತಿದ್ದೀರಲ್ಲ ತಕ್ಕ? ಏನು ಎತ್ತ ಅಂತ ಪ್ರಶ್ನೆ ಕೇಳ್ಕೊಂಡು ಹಠ ಮಾಡ್ಬೇಡ. ನೋಡು, ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ, ಮೊದ್ಲು ಇಲ್ಲಿಂದ ಹೊರಟು ಹೋಗು. ಏನಿದು? ಮತ್ತೆ ಮತ್ತೆ ಎಲ್ರೂ ಅದನ್ನೇ ಹೇಳ್ತಿದ್ದೀರಾ? ಈ ಅಮ್ಮ ಕೆಂಪಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಇದನ್ನ ತುಂಬಾ ಸರಿ ಟ್ರೈ ಮಾಡಿದ್ದಾರೆ. ನಾನ್ ಎಲ್ಲಿಗೂ ಹೋಗಲ್ಲ ಲತಕ್ಕ. ಕಷ್ಟಕ್ಕೆ ಹೆದ್ರಕೊಂಡು ಓಡ್ ಹೋಗೋ ಅಂತವಳಲ್ಲ ನಾನು. ಯಾಕೆ ಹಠ ಮಾಡ್ತಿದೀಯ? ಓಡ್ ಹೋಗಿ ಇಲ್ಲಿಂದ. ಇಡೀ ಜೀವನ ಓಡಿದ್ದೀನಿ ಅಜ್ಜಿ, ಆದ್ರೆ ನನಗ್ ಬೇಕಾಗಿದ್ ಸಿಗ್ಲೇ ಇಲ್ಲ. ಇನ್ ಮುಂದೆ ನಾನ್ ಓಡಲ್ಲ ಅಜ್ಜಿ. ಅದೇನಾಗುತ್ತೋ ಹಾಗೇ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ. ಆರಾಧ್ನಾ, ಪ್ಲೀಸ್ ಅಮ್ಮ, ಹೇಳಿದ್ ಮಾತ್ ಕೇಳು. ಅಯ್ಯಯ್ಯೋ ಲತಕ್ಕ, ಇವ ಬೇರೆ ಬಂದ್ನಲ್ಲ, ಈಗ ಎಂತ ಮಾಡೋದು? ಇವ ಹೋಗಿ ಮಹೇಶನ ಹತ್ರ ಫಿಟ್ಟಿಂಗ್ ಇಡ್ತಾನ ಅಂತ ಈಗ. ಏನೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ? ಮಹೇಶ್ ಸರ್ ಏನೋ ಶಾಸ್ತ್ರ ಇದೆ ಅಂತ ಹೇಳಿದ್ರು. ಏನಿದು ಬ್ಯಾಗು? ವಿಷಯ ಏನ್ ಹೇಳಿ? ಮೆಹಂದಿ ಬೇಕು ಅಂತ ಹೇಳಿದಿರಲ್ಲ, ತಂದಿದ್ದೀನಿ ತಗೊಳ್ಳಿ. ಏನಪ್ಪ? ಏನಂಟಿ? ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ. ಎಷ್ಟು ಸರ್ತಿ ಹೇಳದ್ ನಿನ್ಗೆ? ಇನ್ನೊಂದೆರಡು ದಿನದಲ್ಲಿ ಅವಳ ಮದ್ವೆ. ಭಯ ಆಗ್ತಿದೆ, ಅವಳ ಜೀವನ ಏನಾಗ್ಬಿಡುತ್ತೋ ಅಂತ. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀನೇನು ಬರೀ ಸಮಾಧಾನ ಮಾಡ್ಬಿಡ್ತೀಯ? ಒಬ್ಬ ತಾಯಿ ಕಷ್ಟ ನಿನಗೆ ಅರ್ಥನೇ ಆಗ್ತಿಲ್ವಾ? ನಾನು ಬರೀ ಸಮಾಧಾನ ಮಾಡ್ತಿಲ್ಲ ಆಂಟಿ, ಓಪ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬ. ಅವ್ರಿಗೆ ಒಳ್ಳೇದು ಆಗೇ ಆಗತ್ತೆ. ಮೂರ್ತಿ ಅಂಕಲ್,
ನಿಮಗೆ ನನ್ ಮೇಲೆ ಏನ್ ದ್ವೇಷ ಇದೆಯೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಈ ಮನೆ ಮಗನ ಈ ಮನೆಯಿಂದ ದೂರ ಮಾಡಿದ್ರೆ ನೀವ್ ಸಕ್ಸಸ್ ಆಗಿದ್ದೀರಾ. ನಂಗೂ ಅಮ್ಮಂಗೂ ಈಗ್ಲೇ ಗೊತ್ತಾಗ್ಬೇಕು ರಾಜ್ ಎಲ್ಲಿದ್ದಾನೆ ಅಂತ. ಅಮ್ಮು ಏನಂತ ಹೇಳ್ತಾ ಇದ್ಯಾ? ನಾನು ಯಾಕೆ ನನ್ನ ರಾಜ್ ಜೊತೆ ಮಾತಾಡಿದ್ನಲ್ಲ? ಬರೀ ಮಾತಾಡಿದ್ರೆ ಮುಗಿತಾ ಅಮ್ಮ? ಇದನ್ನ ಮೂಗುಕ್ ತುಪ್ಪ ಸವರೋದು ಅಂತಾರೆ. ಅವನು ಈ ಮನೆ ಮಗ, ಈ ಮನೇಲಿ ಇರ್ಬೇಕು. ಅವನ ಕರ್ಕೊಂಡೋಗಿ ಅಲ್ಲೆಲ್ಲೋ ಇಟ್ರೆ. ಅಂಕಲ್, ರಾಜ್ ಎಲ್ಲಿದ್ದಾನೆ ಅಂತ ಹೇಳಿ. ನೀವ್ ಹೇಳೋ ತನಕ ನಾನ್ ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಸುಶಾಂತ್ ಎಲ್ಲಿದ್ದಾನೆ ಅಂತ ನಾನು ಯಾರಿಗೂ ಹೇಳಲ್ಲ. ಅವನು ಎಲ್ಲಿದ್ದಾನೋ ಅಲ್ಲಿ ಚೆನ್ನಾಗಿದ್ದಾನೆ, ಜವಾಬ್ದಾರಿ ಕಲಿತಾ ಇದ್ದಾನೆ. ಧರ್ಮನಿಗೆ ಬೇಕಾಗಿರೋದು ಅದೇ. ಅಲ್ಲಿಗೆ ವಿಷಯ ಮುಗಿತು. ಸುಶಾಂತ್ ಈ ಮನೆಗೆ ಬರೋ ಮಾತು ಬಂದ್ರೆ ಅವನಿಲ್ಲಿಗೆ ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು. ಬರ್ತಾನೆ. ಅಲ್ಲಿವರೆಗೂ ಈ ಮನೆ ನೆರಳು ಕೂಡ ಅವನ ಮೇಲೆ ಬೀಳೋದು ಬೇಡ. ಸರಿಯಾಗಿ ಹೇಳಿದೆ ಮೂರ್ತಿ. ನಾನ್ ಹೇಳ್ತಾ ಇರೋದು ಅದನ್ನೇ. ಸುಶಾಂತ್ ಈ ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಮಧ್ಯೆ ಆಗಿರೋ ಮಾತು ಕೂಡ ಅದೇ. ಒಂದೋ ನನ್ನ ಕೈಯಲ್ಲಿ 1 ಲಕ್ಷ ದುಡಿಯೋದಕ್ಕಾಗೋದಿಲ್ಲ ಅಂತೇಳಿ ಅವನು ಸೋಲೊಪ್ಕೊಂಡು ಮನೆಗೆ ವಾಪಸ್ ಬರಬೇಕು, ಇಲ್ಲ 1 ಲಕ್ಷ ದುಡಿದು ನನಗೂ ಜವಾಬ್ದಾರಿ ಇದೆ ಅಂತೇಳಿ ತೋರಿಸ್ಬೇಕು. ಈ ಎರಡರ ಮಧ್ಯೆ ಯಾವುದೇ ಪರಿಹಾರ ಹುಡುಕಿದ್ರೂ ಒತ್ತಾಯದಿಂದ ಗೂಡು ಕಿತ್ತು ಪಾತ್ರಗಿತ್ತಿನ ಹೊರಗೆ ತೆಗೆದ ಹಾಗಿರುತ್ತೆ. ರೆಕ್ಕೆ ಬಲ್ತಿರೋದಿಲ್ಲ ಅಂತ ಪಾತ್ರಗಿತ್ತಿ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ಈ ಮೂರ್ತಿ ಅಂಕಲ್ ಯಾವ್ದೇ ಟ್ರಿಕ್ಗೂ ಬಗ್ತಿಲ್ಲ. ಡ್ಯಾಡ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಏನಾದ್ರೂ ಮಾಡಿ ಈ ಮೂರ್ತಿ ಅಂಕಲ್ ಸಿಕ್ಕಾಕ್ಸ್ಬೇಕು.